ಏನು ಸ್ವಾಮಿ ನೋಡ್ರಿ, ನಾನು ಹೇಳೋದನ್ನು ಕೇಳಿ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಾನು ನಿಮ್ಗೆ ಹೇಳೋದಿಷ್ಟೇ ಸ್ವಾಮಿ. ಏನು ಸ್ವಾಮಿ, ನಿಮ್ಮ ಕರ್ನಾಟಕದಲ್ಲಿ ಈ ನಿಮ್ಮ ಮುಖ್ಯಮಂತ್ರಿ ಮೇಲೆ ಈ ಥರ ಆರೋಪ ಬಂದಿದೆ. ಮೂಢ ಹಗರಣ, ವಾಲ್ಮೀಕಿ ಹಗರಣ, ಒಂದ ಎರಡ. ಏನು ಸ್ವಾಮಿ, ಇಷ್ಟೆಲ್ಲ ನಡೀತಾ ಇದ್ರು ನೀವು ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಥರ ಇದ್ದೀರಿ. AICC ಒಳಗೆ ನೀವು ಅಧ್ಯಕ್ಷರಾಗಿದ್ದೀರಿ ಸ್ವಾಮಿ. ಇದಕ್ಕೇನು ಹೇಳ್ತೀರಿ ಸ್ವಾಮಿ? ಖರ್ಗೆ ಅವ್ರಿ, ನೀವು ಉತ್ತರ ಕೊಡಲೇಬೇಕಲ್ವಿ? ನಾನೊಬ್ಬ ಕನ್ನಡ ಚಳವಳಿ ಪಕ್ಷದ ನಾಯಕರಾಗಿ ಈಗ ಕೇಳ್ತಾ ಇದ್ದೀನಿ ಸ್ವಾಮಿ, ಇದಕ್ಕೆ ಏನು ಹೇಳ್ತೀರಿ ತಾವು? ಈ ಸಂದರ್ಭದೊಳಗ ವಾಟಾಳ್ ನಾಗರಾಜ್ ಅವ್ರೆ, ತಾವೇನು ಕೇಳ್ತಾ ಇದ್ದೀರ ಅದೆಲ್ಲ ಚಲೋನೇ ಆಯ್ತು. ಆದರೂ ನಾ ಈ ಸಂದರ್ಭದೊಳಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಪ್ಪ ಅಂದ್ರೆ, ಈ ರಾಜ್ಯದೊಳಗೆ JDS BJP ಅವರು ಮಿತ್ರ ಪಕ್ಷಗಳು ಸೇರ್ಕೊಂಡು ಏನು ಇದು ಪಿತೂರಿ ಅಂತ ನಾ ಹೇಳ್ತೀನಿ. ಅಲ್ಲ ಸ್ವಾಮಿ ಖರ್ಗೆ ಅವ್ರಿ, ನೀವು ಬಿತ್ತೀರು ಅಂತ ಹೇಳ್ತಾ ಇದ್ದೀರಿ ಸ್ವಾಮಿ. ಆದರೆ JDS ಅವರು BJP ಅವರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ನೇರ ಇದೆ ಅವ್ರ ಹೆಸರು, ಅವ್ರ ಧರ್ಮಪತ್ನಿಯವರು ಅವ್ರು ನೇರ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀವೇನು ಆಕ್ಷನ್ನೇ ತೊಗೊಂಡಿಲ್ಲ ಇದ್ರ ಬಗ್ಗೆ ನಾನು ಕೇಳ್ತಾ ಇಲ್ಲ ಸ್ವಾಮಿ. ಕರ್ನಾಟಕ ಜನ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಏನು ಹೇಳ್ತೀರಿ ಅದನ್ನ ಹೇಳಿ ಸ್ವಾಮಿ. ಅದೇ ವಿಚಾರವನ್ನು ವಾಟಾಳವ್ರೆ ನಾ ಹೇಳ್ತಾ ಇದ್ದೀನಿ. ನೀವು ಕನ್ನಡ ಚಳವಳಿ ಪಕ್ಷದ ಅಧ್ಯಕ್ಷರಿದ್ದೀರಿ, ನೀವೇನು ತಪ್ಪಿಲ್ಲ ಕೇಳ್ತಾ ಇರೋದು. ಯಾಕಂದ್ರೆ ಈಗೆಲ್ಲ ತನಿಖೆ ನಡೀತಾ ಇದೆ. ನಾ AICC ಒಳಗೆ ಅಧ್ಯಕ್ಷ ಇರೋದ್ರಿಂದ ಇಲ್ಲಿ ಅಧ್ಯಕ್ಷರು ಅದ್ರ ಬಗ್ಗೆ ಮಾತಾಡ್ತಾರೆ. ನಾ ಏನು ಈ ಸಂದರ್ಭದೊಳಗೆ ಕೇಸು ಕೋರ್ಟಲ್ಲಿರೋದ್ರಿಂದ ಅಲ್ಲೆಲ್ಲ ನಡೀತಾ ಇದೆ, ತಮಗೂ ಗೊತ್ತಿದೆ. ಹಾಗಾಗಿ ಇದ್ರ ಬಗ್ಗೆ ನಾ ಏನು ಹೆಚ್ಚಿಗೆ ಮಾತಾಡೋದಿಲ್ಲ. ಇನ್ನು 2-3 ದಿನ ಆದಮೇಲೆ ಇದ್ರ ಬಗ್ಗೆ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ.